ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾಂದಿನಿ ಕನ್ನಡ ವ್ಲಾಗ್ಸ್. ಇನ್ನೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೇನೆಲ್ಲ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಬೆಳಗ್ಗೆ ಅಮ್ಮ ಪಲಾವ್ ಮಾಡು ಅಂತ ಅಂದರು. ಸೊ ಪಲಾವ್ ಮಾಡ್ತಾಯಿದ್ದೀನಿ. ಆ್ಯಂಡ್ ವಿಡಿಯೋನ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ 2 ದಿನದಿಂದ. ಹಾಗಾಗಿ ಕಂಟಿನ್ಯೂಸ್ ಮಾಡ್ತೀನಿ, ವ್ಲಾಗ ಕಂಟಿನ್ಯೂ ಮಾಡ್ತೀನಿ, ಗ್ಯಾಪ್ ಕೊಡಲ್ಲ ಇನ್ಮೇಲಿಂದ. ನೋಡ್ತಾ ಹೋಗಿ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಪಲಾವ್ಗೆಲ್ಲ ರೆಡಿ ಆಯಿತು. ಇಲ್ಲಿ ಕ್ಯಾರೆಟು ಮತ್ತು ಆಲೂಗೆಡ್ಡೆ, ಬೀನೀಸ್ ಎಲ್ಲ ಕಾಳಾಗ್ಬಿಟ್ಟಿದೆ. ಕಾಳು ಥರ ಅದಕ್ಕೆ ಆಗ್ತಾಯಿಲ್ಲ. ಇಲ್ಲಿಗೆ ಕುಟ್ಟಣಿಲಿ ಕುಟ್ಟಬೇಕಿತ್ತು ಚಕ್ಕೆ ಲವಂಗ ಶುಂಠಿ ಎಲ್ಲನೂ. ಬಟ್ ಯಾರು ಕುಡ್ತಾರೆ, ಅಷ್ಟು ಟೈಮ್ ಇಲ್ಲ. ಟೈಮ್ ಆಗಲೇ 9 ಗಂಟೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಮಿಕ್ಸಿಗೆ ಹಾಕ್ಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್, ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ. ಇದಕ್ಕೊಂದು 2-3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬನ್ನಿ. ಚರಿ ಬಂದವಳೆ. ಏನು ತಿಂದೆ ಪಪ್ಪು? ಏನು ತಿಂಡಿ? ಹರಿನಳ್ಳಿ ಅಜ್ಜಿ ಮಾಡಿತ್ತಪ್ಪ. ಈ ಕಡೆಯಿಂದ ಬಾ, ಇಟ್ಟ ಕಡೆ. ಹರಿನಳ್ಳಿ ಅಜ್ಜಿ ಏನು ಮಾಡಿತ್ತು ಹೇಳು. ಬಾತ್ ಮಾಡಿತ್ತ? ನಮ್ಮನೆ ಕಡೆ ಬಾತು. ಅಲ್ಲೇನಾದ್ರು ಮುಟ್ಟಿದ್ರೆ ಹೊಡಿತೀನಿ. ಬೇಡ, ನೀನು ಪೌಡ್ರ್ ಹಾಕೊಳ್ಳೋದು. ಮಕ್ಕ ತೊಳ್ದಿಲ್ಲ. ಮಕ್ಕ ತೊಳಿ. ಇಳಿಕೆ. ಬಾಗುಮ್ಮ. ಹಿಡ್ಕೋ. ಮನೆ ಮಾಡಿದ್ರೆ ನೆಕ್ಸ್ಟ್ ವೀಕು ಹಾಲು ಉಗ್ಸೋಕೆ ಹೋಗ್ತಾ ಇದ್ದೀವಿ. 12ನೇ ತಾರೀಕು. ಏನೇನು ಬೇಕಂತ ಬರೆದಿದ್ದೀನಿ. ಮಸಾಲೆ ಬಾಕ್ಸು, ಪೊರ್ಕೆ, ಕಸದ ಮರ, ಟೀ ಜಾಲ್ರಿ, ವಾಟರ್ ಟ್ಯಾಂಕು, ರಾಯರ್ ಫೋಟೋ ಮತ್ತು ಮನೆಗೆ ದಿನಸಿ ಐಟಮ್ ಏನೇನು ಬೇಕು ಬರೆದಿದ್ದೀನಿ. ಇದು ಬಂದು ಇಲ್ಲಿ ಚಾಪೆ, ಖಾರದ ಪುಡಿ, ಟೀ ಪುಡಿ, ರೊಟ್ಟಿ ಮಣೆ, ಬೇಳೆಕಾಳು, ಹುಣಸೆ ಹಣ್ಣು, ಇದೆಲ್ಲ ಇಲ್ಲಿ ತೊಗೊಳೋದು ಬರೆದಿದ್ದೀನಿ. ಮರ್ತೋಗುತ್ತೆ ಅಂತ ಮಿಕ್ಸಲ್ಲಿ ಎಲ್ಲನೂ ಲಿಸ್ಟ್ ಮಾಡಿ ಕಳಿಸು ಅಂದರು. ಪಾತ್ರೆ ಎಲ್ಲ ಕಳಿಸಿದ್ದೀವಿ. ಆ್ಯಂಡ್ ಚಾಪೆ, ದಿಂಬು ಈ ಥರದವೆಲ್ಲ ನಾವು ತೊಗೊಂಡೋಗ್ಬೇಕು. ಬೆಡ್ಶೀಟು, ಬ್ಲ್ಯಾಂಕೆಟ್ಸ್ ಎಲ್ಲ. ವಿಡಿಯೋ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಎಲ್ರಿಗೂ ಸಾರಿ. ಇನ್ಮೇಲಿಂದ ಡೈಲಿ ವ್ಲಾಗ್ ಬರ್ತಾ ಇರುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ ಹೀಗೇ. ಆ್ಯಂಡ್ ಬೇಜಾರಾಗ್ತಾಯಿದೆ. ನಮ್ಮ ಕೃತು ಅಂತೂ ಫುಲ್ ಹಠನಂತೆ. ಬೆಳಗ್ಗೆ ಫೋನ್ ಮಾಡಿ ಹೇಳ್ತಾ ಇದ್ಲು, ಕರ್ಕೊಂಡೋಗು ಅಮ್ಮ, ಕರ್ಕೊಂಡೋಗು ಅಂತ. ಬೆಳಗ್ಗೆ ಮೂಡ್ ಆಫ್ ಆಯಿತು. ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ಬೆಳಗ್ಗೆಯಿಂದ ಪೋಸ್ಟ್ ಮಾಡೋಣ ಇವತ್ತು ವೀಡಿಯೋ ಮಾಡಿ ಅಂದ್ಕೊಂಡಿದ್ದೆ. ಬಟ್ ಅವಳು ಆಡ್ತಾ ಇರೋದು ನೋಡಿದ್ರೆ ಅಪ್ಪ ದೇವರೇ, ಫುಲ್ಲು ಚಂಡಿ ಕಲ್ತ್ಬಿಟ್ಟವಳೆ. ನಮ್ಮ ಅಕ್ಕಂಗೂ ಬೇಜಾರು, ನಮ್ಮ ಅಮ್ಮಂಗೂ ಬೇಜಾರು. ಏನಕ್ಕೆ ಹಿಂಗೆ ಆಡ್ತಿದ್ದಾಳೆ ಅಂತ. ಜ್ವರ ಬಂದಿದೆಯಂತೆ. ನಿನ್ನೆ ಬೈಕ್ ಹತ್ತಕ್ಕೆ ಅವಳು ಇನ್ನೂ ಕಲಿತೇ ಇಲ್ಲ ನಮ್ಮ ಅಕ್ಕ ಬೈಕ್ ಓಡಿಸೋದನ್ನ. ನಾನು ಕುತ್ಕೊಳ್ತೀನಿ ಹಿಂದೆ ಅಂತ. ಫುಲ್ಲು ಹಠ ಮಾರಿ ಆಗ್ಬಿಟ್ಟವಳೆ. ಟೈಮ್ ಬಂದು 11 ಗಂಟೆ. ಎಲ್ಲನೂ ರೆಡಿ ಮಾಡ್ತಾ ಇದ್ವಿ. ಉಪ್ಪಿನ ಪ್ಯಾಕೆಟು ಎಲ್ಲ ಒಡೆದೇ ಇಲ್ಲ. ನಮ್ಮ ಮದುವೆದು ಗಂಧದ ಕಡ್ಡಿ, ಬೆಲ್ಲ, ಬ್ರಷ್ಷು, ಬಾಚಣಿಗೆ, ಜಗ್ಗು ಇದೆಲ್ಲ ತರಿಸ್ಕೊಂಡಿದ್ದೀನಿ. ಹಾರ್ಟ್ ಬಾಕ್ಸ್ ಇವೆಲ್ಲ ತಗೊಂಡು ಹೋಗೋಕ್ಕೆ ಹುಬ್ಳಿಗೆಲ್ಲ ಜೊತೆ ಮಾಡ್ಕೊತಿದ್ದೀವಿ. ಯಾಕೆಂದರೆ ನೆನಪು ಬರೋಲ್ಲ ನಮಗೆ ಸಡನ್ಲಿ ಅಂತ ಅಂದ್ಬಿಟ್ಟು. ಯಾಕೆ 5 ಜನ ಇರ್ತೀವಿ, 5 ಜನಕ್ಕೆ ಬೇಕಾಗೋಷ್ಟು ಎಲ್ಲ ಬೇಕು. ಸೊ 2 ಚಾಪೆ, ಸ್ವಾಗತ ಅವ್ರ ಹತ್ರ ಅಲ್ಲೂ 2 ಚಾಪೆ ಇದೆಯಂತೆ. ಚಾಪೆ ತೊಗೋತಾ ಇದ್ದೀವಿ. ಮತ್ತು ಅಲ್ಲಿಗೆ ಮೈ ಒರ್ಸೋಕ್ಕೆಲ್ಲ ಟವಲ್ ಬೇಕು. ಆ್ಯಂಡ್ ಒಂದು 3 ಟವಲ್ಲು, ಹೊಸ ಟವಲ್ನ ಎತ್ಕೊಂಡಿದ್ದೀನಿ. ಇವೆಲ್ಲನೀಗ ಪ್ಯಾಕ್ ಮಾಡಬೇಕು. ನಮ್ಮಪ್ಪ ಬ್ಯಾಗ್ ತರಕ್ಕೆ ಹೋಗಿದ್ದಾರೆ. ದೊಡ್ಡ ಕಡ್ಡಿ ಬ್ಯಾಗ್ ಇರುತ್ತಲ್ಲ ಆ ಥರದ್ದು. ಇದೊಂದು ಫ್ಯಾನ್ ಪ್ಯಾಕ್ ಮಾಡಬೇಕು. ನಮ್ಮಲ್ಲಿಗೆ 3 ಫ್ಯಾನ್ ಇದೆ ಈ ಥರದ್ದು. ಬಟ್ ಈಗಲೇ ಸದ್ಯಕ್ಕೆ ಬೇಡ ಅಂತ. ಯಾಕೆಂದರೆ ಚಳಿಗಾಲ ಇದೆಯಲ್ಲ, ಅದಕ್ಕೋಸ್ಕರ ಅಲ್ಲಿ ಬ್ಯಾಕ್ ಸೈಡ್ ಮೂಟೆಗಳಿದೆಯಲ್ಲ, ಅದು 25 ಕೆ ಜಿ ಮೂಟೆ. ಅದರಲ್ಲೊಂದು 10-15 ಕೆ ಜಿಯಷ್ಟು ಅಕ್ಕಿ ತೊಗೋಬೇಕು ಹುಬ್ಳಿಗೆ. ಏಕೆಂದರೆ ಸುಮ್ಮನೆ ಬೀಟಿ ರೈಸ್ ಮನೇಲಿಟ್ಟರೆ ಸುಮ್ಮನೆ ಹುಳಾಗ್ಬಿಡುತ್ತೆ ಅಂತ. ನಾವು ಬಾಳೆಗೊನೆ ಅಂದರೆ ಬಾಳೆ ಗಿಡ ಹಾಕಿದ್ವಿ ಸ್ವಲ್ಪ. ಅದು ಸ್ವಲ್ಪ ಮಳೆ ಗಾಳಿಗೆ ಬಿದ್ದೋಗ್ಬಿಟ್ಟು ಎಲ್ಲ ಉದುರು ಹೋಗಿದೆ. ಇಲ್ಲಿ ನೋಡಿ, ಇದಕ್ಕೆ ನ್ಯಾಚುರಲಾಗಿ ಹಣ್ಣಾಗಿಲ್ಲ. ಸೊ ಔಷಧಿ ಹೊಡೆದ್ರೆ ಹಣ್ಣಾಗುತ್ತೆ. ಚೆನ್ನಾಗಿತ್ತು. ಒಂದು ಮಾರ್ಬಿಟ್ಟು ಬಂದಿದ್ರು. ಒಂದು 30 ಕೆ ಜಿ ಆಗಿತ್ತಂತೆ. 1 ಕೆ ಜಿ 16 ರೂಪಾಯಿ ಹಂಗೆ ತೊಗೊಂಡಿದ್ದಾರೆ. 30 ಕೆ ಜಿನ 16 ರೂಪಾಯಿ ಹಿಂಗೆ ಎಷ್ಟಾಯಿತು ಲೆಕ್ಕ ಹಾಕಿ. ಇದನ್ನು ಸೇಲ್ ಮಾಡೋಣ ಅಂತಲೇ ಇದ್ದಿದ್ದು. ಯಾಕೆಂದರೆ ಪಚ್ಚ ಬಾಳೆಹಣ್ಣಲ್ವ, ನಾವು ಜಾಸ್ತಿ ತಿನ್ನಲ್ಲ. ಏಲಕ್ಕಿ ಆದರೆ ತಿಂತಾಯಿದ್ವಿ. ಸೊ ಮಳೆ ಗಾಳಿಗೇನೆ ಬಿದ್ದು ಮುರಿದೋಗ್ಬಿಟ್ಟೈತೆ. ನಮ್ಮ ಅಪ್ಪ ತಂದೈತೆ, ಔಷಧಿ ಹೊಡಿಸುತ್ತೆ ಮೇ ಬಿ ಅನಿಸುತ್ತೆ. ಇಲ್ಲಿಗೊಂದು ಹಾಕಿದ್ದೀವಿ. ನಮ್ಮ ಅಪ್ಪ ಮಲ್ಕೊಳ್ಳುತ್ತೆ ಇಲ್ಲಿ ಸೋಫಾ ಮೇಲೆ. ರಾಧಾಕೃಷ್ಣ ನಮಗೆ ಬಂದಿರೋದಂತೂ ಮದುವೆಗೆಲ್ಲ ಬರೀ ರಾಧಾಕೃಷ್ಣ. ಸಕ್ಕತ್ತಾಗಿದೆ ಮಾತ್ರ ಇದು. ನಿಜವಾಗ್ಲೂ ನೋಡೋಕೆ ಈ ಥರ ಕಾಣಿಸ್ತಿದೆ. ಬಟ್ ಫುಲ್ಲು ಗ್ಲಾಸಿ ಆಗಿದೆ. ಇಲ್ಲಿ ಏನಂತ ಇದೆ ಗೊತ್ತಾ, ಶ್ರೀ ರಾಧಾಕೃಷ್ಣ ನಮಃ ಅಂತ ಇದೆ.
ಚೆನ್ನಾಗಿದೆ. ಏನು ಕಾನ್ಸೆಪ್ಟ್ ಅಂತ ನಿಜ ಗೊತ್ತಿಲ್ಲ. ರಾಧಾ ಕೃಷ್ಣ ಕೊಡ್ತಾರೆ, ರಾಧಾ ರುಕ್ಮಿಣಿ ಏನಕ್ಕೆ ಕೊಡಲ್ಲ ಅನ್ನೋದು ಕಾನ್ಸೆಪ್ಟ್ ಗೊತ್ತಿಲ್ಲ. ಯೂಟ್ಯೂಬಲ್ಲೇ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕೂತ್ಕೊಂಡು ಚೆಕ್ ಮಾಡ್ತೀನಿ. ರಾಧಾ ಕೃಷ್ಣ ಮಾತ್ರ ವಿಗ್ರಹ ಕೊಡ್ತಾರೆ, ರಾಧಾ ರುಕ್ಮಿಣಿ ಯಾಕೆ ಕೊಡಲ್ಲ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ನಿಮ್ಮೆಲ್ರಿಗೂ ಐ ಹೋಪ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ವ್ಲಾಗು ಚಿಕ್ಕದಾಯಿತು, ಬಟ್ ನೆಕ್ಸ್ಟ್ ಡೇಯಿಂದ ಆಲ್ಮೋಸ್ಟ್ 20 ಮಿನಿಟ್ಸ್ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು, ಬಾಯ್.